ಕೆಳಗೆ ಚಪ್ಪಾಳೆ ತಟ್ತಾ ನಮ್ಮ ಹೃದಯ ಮನಸ್ಸು ಭಾಳ ಕೆನಿಕಣ. ಕೈಗಳು ಶೋಲ್ಡರ್, ಓಕೆ. ಒಮ್ಮೆ ಜೋರ ಚಪ್ಪಳೆ ಬರಲಿ. ರಿಲ್ಯಾಕ್ಸ್. ಇದನ್ನು ಸ್ವಲ್ಪ ಪ್ರಾರ್ಥನೆಗಿಂತ ಮೊದಲೇ ಯಾಕೆ ಮಾಡಬೇಕು ಅಂದರೆ ಮನಸ್ಸು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಆಗ್ತದೆ. ಈ ಥರ ಚಪ್ಪಳೆನ ತಟ್ಟೋದ್ರಿಂದ ನಮ್ಮ ಹೃದಯ ಭಾಳ ಆರೋಗ್ಯವಾಗಿರ್ತದೆ. ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಉತ್ತಮಗೊಳ್ಳುವುದರ ಮೂಲಕ ಮನಸ್ಸು ಏಕಾಗ್ರದಲ್ಲಿ ಬರ್ತದೆ. ಯಾವಾಗ ನೀವು ವಾಕಿಂಗ್ ಮಾಡುವಾಗ, ಮನೆಯಲ್ಲಿ ನಡೆದಾಡುವಾಗ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಈ ಥರ ಕೈಯನ್ನು ತಟ್ತಾ ಚಪ್ಪಳೆ ತಟ್ತಾ ನಡೆದಾಡ್ತೀರಿ, ಇಲ್ಲಿ ಒಂದು ಲಂಗ್ಸ್ಗೆ ಶ್ವಾಸಕೋಶಕ್ಕೆ ಗಾಳಿ ಹೆಚ್ಚು ಸ್ಟೋರೇಜ್ ಮಾಡುವಂತಹ ಕೆಪಾಸಿಟಿ ಡೆವಲಪ್ಮೆಂಟ್ ಆಗ್ತದೆ. ಈ ಥರ ಹಿಗ್ಗುವಿಕೆ ಕುಗ್ಗುವಿಕೆಯಿಂದ ನಮ್ಮ ರಕ್ತನಾಳಗಳು ಸಂಪೂರ್ಣವಾಗಿ ವ್ಯಾಯಾಮಕ್ಕೊಳಪಟ್ಟು ಅಲ್ಲಿ ಯಾವುದೇ ಬ್ಲ್ಯಾಕೇಜ್ ಆಗ್ಬೋದು, ಫ್ಯಾಟ್ ಕಂಟೆಂಟ್ ಆಗ್ಬೋದು, ಅವುಗಳು ನಿಮಗೆ ಸರಳತೆಯನ್ನು ತಂದು ಕೊಡ್ತದೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ನಾವು ಚಪ್ಪಳೆ ತಟ್ತಾ ದೇಹ ಮನಸ್ಸನ್ನು ಹಗುರಗೊಳಿಸಿಕೊಂಡು ಯೋಗ ಕ್ರಿಯೆಗೆ ಮುಂದುವರಿತಾ ಹೋಗ್ತೀವಿ. ಓಕೆ. ಈಗ ವಜ್ರಾಸನದಲ್ಲಿರ್ರಿ. ಸಾಧ್ಯವಾದಷ್ಟು ಭಾಳ ತೊಂದರೆ ಅನಿಸಿತ್ತು ಅಂದರೆ ಈ ಥರದಲ್ಲಿ ಸುಖಾಸನ. ನೀವೇನು ರೂಢಿ ಮಾಡಿದ್ದೀರಿ ಅದೇ ಸ್ಥಿತಿಯಲ್ಲೇ ಇರಲಿ. ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಲಿ. ಮನಸ್ಸು ಏಕಾಂತದಲ್ಲಿರಲಿ. ಮನಸ್ಸಿನ ಭಾವನೆ ಈ ಪ್ರಾರ್ಥನೆ ಕಡೆಗಿರಲಿ. ಏಕಾಗ್ರತೆಯೊಂದಿಗೆ ಭಕ್ತಿ ಭಾವನೆಯೊಂದಿಗೆ ಓಂಕಾರ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಭಾಳ ಆಧ್ಯಾತ್ಮದ ಒಲವಿನೊಂದಿಗೆ ಕಣ್ಣನ್ನು ಮುಚ್ಚಿ 3 ಬಾರಿ ಓಂಕಾರವನ್ನು ಮಾಡ್ತಾ ಹೋಗೋಣ. ಉಸಿರು ತೆಗೆದುಕೊಳ್ಳಿ. ನೀವು ಕೂಡ ಹೇಳಿ. ಕಣ್ಣು ಮುಚ್ಚಬೇಕು.